ನಮಸ್ಕಾರ. ಇದು ದ ಸಂವಾದ್ ಚಾನೆಲ್ ಅರ್ಪಿಸುವ ಬದುಕಿಗೆ ಭಗವದ್ಗೀತೆ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ. ಹಾಗೂ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರುವಂತಹ ಮತ್ತು ನಮಗೆ ಭಗವದ್ಗೀತೆಯ ಬಗ್ಗೆ ಎಷ್ಟು ಸುಲಭವಾಗಿ ನಮ್ಮ ಮನ ಮುಟ್ಟುವಂತೆ ತಿಳಿಸ್ತಾ ಇರುವಂತಹ ಡಾಕ್ಟರ್ ಗೀತಾ ರಾಮಾನುಜಂ ಮೇಡಮ್ ಅವರಿಗೆ ನಿಮ್ಮೆಲ್ಲ ವೀಕ್ಷಕರ ಪರವಾಗಿ ಹಾಗೂ ಚಾನೆಲ್ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರೋಣ. ಬನ್ನಿ ಮೇಡಮ್. ನಮಸ್ತೆ. ನಮಸ್ಕಾರಮ್ಮ ಪದ್ಮಿನಿ. ಮೇಡಮ್, ಕಳೆದ ನಾವು 2 ಎಪಿಸೋಡಲ್ಲಿ ವಿಷಾದ ಯೋಗದ ಬಗ್ಗೆ ನೀವು ತಿಳಿಸ್ಕೊಟ್ರಿ. ತುಂಬಾ ಚೆನ್ನಾಗಿ ಎಲ್ಲರ ಮನಸ್ಸಿಗೆ ಮುಟ್ಟುವ ಹಾಗೆ. ಅಂದ್ರೆ ಮುಂಚೆ ಭಗವದ್ಗೀತೆ ಅಂದ್ರೆ ನಾ ಹೇಳಿದ್ವಲ್ಲ, ತುಂಬಾ ದೊಡ್ಡ ಗ್ರಂಥ, ಇದು ನಮ್ಗೆ ಹೇಗೆ ಉಪಯೋಗ ಆಗತ್ತೆ ಅಂತೆಲ್ಲ ಅಂತಿದ್ವಿ. ಬಟ್ ಅದೆಷ್ಟು ಸುಲಭವಾಗಿ ನಮ್ಮ ಜೀವನಕ್ಕೆ ಎಷ್ಟು ಹತ್ತಿರವಾಗಿದೆ ಅನ್ನೋದನ್ನ ನೀವು ಹೇಳ್ಕೊಟ್ರಿ. ಅದರಲ್ಲಿ ವಿಷಾದ ಯೋಗದ ಬಗ್ಗೆ ಹೇಳ್ತಾ ಇದ್ರಿ. ಅರ್ಜುನ ನಾನು ಯುದ್ಧ ಮಾಡಲ್ಲ ಅಂತ ಹೇಳ್ತಾ ಇರೋದು ಸರಿ ಅಲ್ವಾ ಮೇಡಮ್? ಅದು ಅವ್ನು ಹೇಳ್ತಾ ಇರೋದು ಕರೆಕ್ಟ್ ಇದೆ ಅಲ್ವಾ? ಅದೇ ಇಲ್ಲೇ ಇರೋದು ನಮ್ಗೆ ನಿಜವಾದ ಭಗವದ್ಗೀತೆಯ ಆಳ ಏನು, ಇದರ ಪ್ರಾರಂಭ ಇಲ್ಲಿಂದ ಶುರು ಆಗುತ್ತೆ. ಗೀತೆ ಇಲ್ಲಿಂದಲೇ ಪ್ರಾರಂಭ ಆಗೋದು. ಇವಾಗ ನೀವು ಕೇಳಿದ್ರಲ್ಲ, ಈ ಪ್ರಶ್ನೆಯಿಂದಾನೇ ಪ್ರಾರಂಭ ಆಗೋದು. ವಿಷಾದ ಯೋಗ ಅನ್ನೋದು ಒಂದು ಪ್ರಿಯಾಂಬಲ್. ಯಾವುದೇ ಒಂದು ನಮ್ಮ ಮಾನಸಿಕವಾಗ್ಬೋದು, ಅಥವಾ ನಮ್ಮಲ್ಲಿ ಜ್ಞಾನದ ಒಂದು ದಾಹ ಆಗ್ಬೋದು, ಅಥವಾ ಏನಾದ್ರೂ ಒಂದು ವಿಶಿಷ್ಟವಾದ ಮಟ್ಟಕ್ಕೆ ಹೋಗ್ಬೇಕು ಅಂತಂದಾಗ, ಅದು ವಿಶಿಷ್ಟ ಅಂತ ಮೊದಲು ಗೊತ್ತಿಲ್ಲ, ಆದ್ರೆ ನಮ್ಮ ಒಂದು ಕಷ್ಟ ನಷ್ಟಗಳ ನಡುವೆ ಯಾವಾಗ್ಲೂ ಒಂದು ಮಾತು ಹೇಳ್ತೀವಿ, ಕುಸಿತದಿಂದ ನಿಜಕ್ಕೂ ನಾವು ಬಹಳ ಮೇಲು ಹೋಗ್ತೇವೆ ಅಂತ. ನೀವು ಬಾಲ್ ನ ಎಷ್ಟು ಜೋರಾಗಿ ಅಪ್ಪಳಿಸ್ತೀರೋ ಅಷ್ಟು ಜೋರಾಗಿ ಪುಡಿಯುತ್ತೆ ಅಲ್ವಾ, ಪುಡಿಯುತ್ತೆ. ಇಟ್ ಜಸ್ಟ್ ಬೌನ್ಸಸ್ ಬ್ಯಾಕ್ ಲೈಕ್ ಎನಿಥಿಂಗ್. ಅಥವಾ ಗೋಡೆಗೆ ಹೊಡೆದ್ರೆ, ಎಲ್ಲಿ ಹೊಡೆದ್ರು ಕೂಡ. ಇವಾಗ ಇದು ನೀವು ಕೇಳಿದ ಪ್ರಶ್ನೆ ಕರೆಕ್ಟ್. ಯುದ್ಧ ಬೇಡ ಅಂದ್ರೆ ಏನ್ ತಪ್ಪೇನು? ಇವಾಗ ಯುದ್ಧ ನಡೀತಾ ಇದೆ ಅಲ್ವಾ? ನಡೀತಾ ಇದೆ ಅಲ್ಲ. ನಮ್ಮ ಕೊಲ್ಲಿ ದೇಶಗಳು ಇದೆಲ್ಲ ಎಷ್ಟೊಂದು ಗಲಾಟೆ ಆಗ್ತಾ ಇದೆ, ಎಷ್ಟು ಜನಗಳ ಪ್ರಾಣ ಹಾನಿ ಆಗ್ತಾ ಇದೆ, ಎಷ್ಟು ಆರ್ಥಿಕ ಇದು ಹಾನಿ ಆಗ್ತಾ ಇದೆ, ಮಾನಸಿಕ ಹಾನಿ ಎಷ್ಟಾಗ್ತಾ ಇದೆ. ಇದೆಲ್ಲ ಹೇಳಿದಾಗ ಒಂದು ಮಗು ಬಂದು ನಾಳೆ ನಮ್ಮನ್ನ ಕೇಳಿದ್ರೆ ಈ ಯುದ್ಧ ಬೇಡ ಅಲ್ವಾ ಅಂತಂದ್ರೆ ಸರಿ ಅಂತ ಅನ್ಸುತ್ತೆ. ಸರಿ ಅಂತ ಅನ್ಸುತ್ತೆ, ಕರೆಕ್ಟ್. ಆಕ್ಚುಲಿ ಈಗ ಅರ್ಜುನನು ಹಾಗೆ ಒಂದು ಆಟದ ಏನೋ ಕಳ್ಕೊಂಡ್ಬಿಟ್ಟು ಹೊರಗಡೆ ಏನೋ ಹೋಗ್ಬಿಟ್ಟು ಬಂದು ಹತ್ಕೊಂಡ್ ಬಂದ್ ಮಗು ತಾಯಿ ತಂದೆ ಹತ್ರ ಹೇಳುತ್ತಲ್ಲ. ಅರೆ, ತಾಯಿ ತಂದೆಗೆ ಅವನು ಕಳ್ಕೊಂಡಿರೋದು ಬಹಳ ಕಡಿಮೆ, ಆದ್ರೆ ಅವನು ತಿಳ್ಕೊಳ್ಬೇಕಾಗಿರೋದು ಎಷ್ಟೊಂದಿದೆ ಅಂತ ತಾಯಿ ತಂದೆಗೆ ಅನ್ಸಿರುತ್ತೆ. ಅದೇ ಇವಾಗ ಅರ್ಜುನನ ನೀವೇನ್ ಹೇಳ್ತಾ ಇದ್ದೀರಾ, ವಿಷಾದದಿಂದ ಯುದ್ಧ ಬೇಡ ಅಂತ ಹೇಳ್ತಾ ಇರೋದು, ಕೃಷ್ಣನ ಪಾಲಿಗೆ ನಗು ಬರುತ್ತೆ. ಕೋಪ ಬರೋದಕ್ಕಿಂತ ಹೆಚ್ಚಾಗಿ ನಗು ಬರುತ್ತೆ. ಚಿಂತೆ ಮಾಡಿದ್ರೆ ಅಳ್ತಾರೆ, ಚಿಂತನೆ ಮಾಡಿದ್ರೆ ನಗ್ತಾರೆ. ಇಲ್ಲಿ ಇವರು ಚಿಂತನೆ ಮಾಡ್ತಾ ಇಲ್ಲ ಅವನು ಅಂತ ಇವನಿಗೆ ನಗು ಬರುತ್ತೆ. ಯಾರಿಗೆ? ನಮ್ಮ ಕೃಷ್ಣನ್ಗೆ. ಇದು ಇಲ್ಲಿಂದ ನಮ್ಗೆ ಸಾಂಖ್ಯ ಯೋಗ ಅಂತ ಶುರು ಆಗುತ್ತೆ. ಸಾಂಖ್ಯ ನಾಲೆಡ್ಜ್. ಈಗ ನಾವ್ ಯಾತಕ್ಕೆ ಯುದ್ಧ ಬೇಡ ಅಂತ ಹೇಳೋದು, ಸರಿನಾ ತಪ್ಪ, ನಾವ್ ಆಮೇಲೆ ವಿಮರ್ಶೆ ಮಾಡೋಣ. ಕೃಷ್ಣ ಹೇಳಿರೋ ಪ್ರಕಾರ, ನಾನ್ ಹೇಳೋ ಪ್ರಕಾರ ಅಲ್ಲ. ಅದನ್ನ ನಮ್ಗೆ ಒಪ್ಪಿಗೆ ಆಗುತ್ತೋ ಬಿಡುತ್ತೋ, ಅದು ಸೃಷ್ಟಿ ಧರ್ಮ, ಲೋಕ ಧರ್ಮ, ಅದೇ ನಿಜವಾದ ಧರ್ಮದ ಒಂದು ಅಂಶ, ಪ್ರಕೃತಿ ದತ್ತವಾಗಿ ಅಂತ ಹೇಳ್ಬೋದು. ಅಷ್ಟ್ರ ಮಟ್ಟಿಗೆ ನಾನು ಹೇಳ್ಬೋದು ಇದು ಭಗವದ್ಗೀತೆಯನ್ನ ನಾವು ಇಷ್ಟು ತಿಳ್ಕೊಂಡಿರೋ ವಿಷಯದಲ್ಲಿ. ಅದೇ ಇವಾಗ ಯುದ್ಧ ಬೇಡ ಅಂತ ಅವನು ಹೇಳಿ, ನನ್ ಕೈ ಕಾಲು ನಡುಗ್ತಾ ಇದೆ, ನನ್ ಗಾಂಡಿವ ಜಾರ್ತಾ ಇದೆ, ನನ್ ಚರ್ಮ ಸುಡ್ತಾ ಇದೆ ಅಂತ ನಾನು ಹೊಟ್ಟೋಗ್ತೀನಿ, ನನ್ಗೆ ಅವ್ರೇನು ಶಸ್ತ್ರಾಸ್ತ್ರಗಳನ್ನೆಲ್ಲ ಹಿಡ್ಕೊಂಡ್ ಬಂದ್ರು ಕೂಡ ನಾನು ಶರಣಾಗತಿ ಹೊಂದಿ ನನ್ ಪ್ರಾಣ ತ್ಯಾಗ ಮಾಡ್ತೀನಿ ಹೊರತು ಅವ್ರ ಪ್ರಾಣ ನಾನು ತೆಗಿಯೋಲ್ಲ ಅಂತ. ಕರೆಕ್ಟ್ ಅನ್ಸುತ್ತಲ್ವಾ? ಅರೆ, ಕೃಷ್ಣ ಏನ್ ಹೇಳ್ತಾನೆ ಸಾಂಖ್ಯದಲ್ಲಿ? ನನ್ಗೂ ಅದನ್ನೇ ಕ್ಯೂರಿಯಾಸಿಟಿ ಏಕ್ದಮ್ ಅವನು ಹೇಳ್ತಾನೆ, ಕುತಸ್ತ್ವ ಕಶ್ಮಲಂ ಇದಮ ವಿಷಮೆ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ ಅಂತ. ಫಸ್ಟ್ 2 ಶ್ಲೋಕ ಇದೆಯಲ್ಲಮ್ಮ, ಅದು ಒಂಥರ ಬಡ್ದೆಬ್ಸೋ ಶ್ಲೋಕಗಳು 2 ಸಾಂಖ್ಯದಲ್ಲಿ, 2ನೇ ಚಾಪ್ಟರ್ ಅಲ್ಲಿ. ನನಗಂತೂ ಅದು ಯಾವಾಗ್ಲೂ ಅದು ನನಗೆ ಒಂಥರ ಶಕ್ತಿಯಾಗಿ ನಿಲ್ಲತ್ತ 2 ಶ್ಲೋಕಗಳು. ಎಲ್ಲೆಲ್ಲಿ ಬೀಳ್ತೀವೋ, ಎಲ್ಲೆಲ್ಲಿ ಸೋಲು ಅನುಭವಿಸ್ತೀವೋ, ಎಲ್ಲೆಲ್ಲೋ ಅವಹೇಳನಕಾರಿ ಆಗುತ್ತೋ, ಎಲ್ಲೆಲ್ಲಿ ದ್ರೌಪದಿನ ತಗೊಳ್ಳಿ, ಅಷ್ಟು
ಎಷ್ಟು ಅವಮಾನ ಪಡೆದಾಗ ಅವಳು ಎತ್ತು ಕೂದಲು ಕಟ್ಬಿಟ್ಟು ನಿಲ್ತಾಳೆ, ಕಟ್ಟಿದ ಕೂಲ್ನ ಬಿಚ್ಬಿಟ್ಟು ಹೇಳ್ತಾಳಲ್ವ ಅವಳು. ಅವಳು ಆಗ್ಲೇ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು ಎಲ್ಲ ಹೋಗ್ಬಿಟ್ಟು ಸಾಯ್ತೀನಿ ಅನ್ಬೋದಿತ್ತು ಅವಳು ಹೆಣ್ಮಗಳು. ಹೌದು, ಅದ್ರೊಳಗ್ ಮಾಡ್ಲಿಲ್ಲ. ಎಂತ ಕುಸಿತ ಅವಳಿಗೆ, ಎಂತ ಕುಸಿತ, ಏನು ಮಾಡಕ್ಕಾಗಲ್ಲ, ಅಷ್ಟು ಕುಸಿತ ಅವಳಿಗೆ. ಸ್ವಂತ 5 ಒಬ್ರಲ್ಲ ಇಬ್ರಲ್ಲ 5 ಜನ ಗಂಡಂದ್ರು, ಒಳ್ಳೆ ಐ ಶುಡ್ ನಾಟ್ ಯೂಸ್ ಎನಿ ವರ್ಡ್, ಅಷ್ಟು ಒಂಥರ ಆಕ್ಷನ್ಲೆಸ್ ಆಗಿದ್ರಲ್ಲ ಹೆಂಡತಿನ ಅವಮಾನ ಮಾಡ್ತಾ ಇದ್ದಾಗ. ಇದಕ್ಕಿಂತ ಕುಸಿತ ಇನ್ನೊಂದು ಬೇಕಾ ಜೀವನದಲ್ಲಿ? ಏನಿದೆ, ಗಂಡನ್ ಮುಂದೆ ತನ್ನ ಸೀರೆಯನ್ನ ಸೆಳೆದು ಅವರು ಆ ತರ ಒಂದು ಅದು ಅಪಚಾರ, ಅದು ಗೊತ್ತೇ ಇದೆ ಅದು. ಬಟ್ ನಾನ್ ಹೇಳ್ತಾ ಇರೋದು ಆ ಒಂದು ಶಕ್ತಿ ಅವಳಿಗೆ, ಇಷ್ಟೆಲ್ಲ ಅವಮಾನದ ಮಧ್ಯೆ ನಾನು ಗೆಲ್ಲೇಬೇಕು. ಯಾಕೆ ಅವಳು ಎಕ್ಸ್ಕ್ಯೂಸ್ ಮಾಡ್ಬಿಡ್ಬಾರ್ದಾಯ್ತು? ಯಾಕೆ ಬಿಟ್ಬಿಡ್ಬಾರ್ದಾಗಿತ್ತು? ಯಾಕೆ ನಾನು ಇದು ರಕ್ತದ ಕೋಡಿ ಅವನ ರಕ್ತ ಅಂತಂದು ನನ್ನ ಇದಕ್ಕೆ ಹರಿಸಿದ್ರೆ ಮಾತ್ರ, ನನ್ನ ಕೂದಲಿಗೆ ನೀನ್ ಸವರಿದ್ರೆ ಮಾತ್ರ ನಾನು ಮತ್ತೆ ಈ ಕೂದಲನ್ನ ಕಟ್ತೀನಿ ಅಂತ ಯಾಕೆ ಹೇಳಿದ್ಲು? ಯಾಕೆ ಹೇಳಿದ್ಲು? ನಾವೇನಾದ್ರು ಪ್ರಶ್ನೆ ಮಾಡಿದೀವ? ಇಲ್ಲಿ ಪ್ರಶ್ನೆ ಮಾಡ್ತಾ ಇದೀವಿ, ಯಾಕೆ ಯುದ್ಧ ಬೇಕು ಅಂತ. ಈ ಯುದ್ಧ ಮಾಡ್ತಾ ಇರೋದೇ ಅದರಿಂದಾನೆ. ಕರೆಕ್ಟ್, ಅರ್ಥ ಆಯ್ತಾ? ಇದು ಸುಮ್ಮನೆ ಯುದ್ಧ ಅಲ್ಲ ಇದು. ಆಮೇಲೆ ಇದು ಯಾರು ಹೇಳ್ತಾ ಇದ್ದಾನೆ ನಂಗೆ ಯುದ್ಧ ಬೇಡ ಅಂತ? ಎರಡನೇ ಪ್ರಶ್ನೆ, ಯಾರು ಹೇಳ್ತಾನೆ? ಸಾಮಾನ್ಯ ಮನುಷ್ಯ ಹೇಳ್ತಾ ಇಲ್ಲ, ಇವನೊಬ್ಬ ಯೋಧ, ಕ್ಷತ್ರಿಯ. ಕ್ಷತ್ರಿಯ ಧರ್ಮಕ್ಕೆ ಕಟ್ಟುಪಾಡಿಂದ ಬದುಕಿದವನು, ಅದನ್ನು ಪರಿಪಾಲಿಸಿದವನು, ಅದನ್ನು ಅನುಭವಿಸಿದವನು ಇಲ್ಲಿಯವರೆಗೆ, ಇಲ್ಲಿವರೆಗೂ ಪರಿಪಾಲಿಸಿದ್ದಾನೆ. ಅದಕ್ಕೆ ಅವನು ವಿಷಮೆ ಅಂತಾನೆ. ವಿಷಮೆ ಅಂದ್ರೆ ಈ ಒಂದು ಕ್ರೂಷಿಯಲ್ ಪಾಯಿಂಟ್ ಇದು. ಎಲ್ಲ ಯುದ್ಧ ರೆಡಿ ಆಗಿದೆ, ಇನ್ನೇನು ಯುದ್ಧ ಶುರು ಮಾಡ್ಬೇಕು ಅನ್ನೋ ಸಂದರ್ಭದಲ್ಲಿ ಹೇಳ್ತಿಲ್ಲ. ಇದೇನೋ ಹೇಳ್ತಾರಲ್ಲ, ನಾಟಕ ಎಲ್ಲ ರೆಡಿ ಮಾಡ್ಬಿಟ್ಟು ಇನ್ನೇನ್ ಶೋ ಕೊಡೋವಾಗ ನಾ ಕೊಡಲ್ಲ ಅಂದ್ರೆ ಹೇಗೆ? ಯಾವ ಕಾರಣವೂ ಇಲ್ಲದೆ ನಾನು ಸರಿಗ್ ಮಾಡ್ತೀನೋ ಇಲ್ವೋ, ನಂಗೆ ನಾಳೆ ಜನ ಕ್ರಿಟಿಸಿಸಮ್ ಬರುತ್ತೋ ಏನೋ, ನಾನು ಸರಿಯಾಗಿ ರಿಹರ್ಸಲ್ ಕೊಟ್ಟನೋ ಏನೋ ನಂಗೆ ಗೊತ್ತಿಲ್ಲ ಅಂದ್ಬಿಟ್ಟು ಡೈರೆಕ್ಟರ್ ಬಂದು ನೋ ಶೋ ಅಂತ ಅಂದ್ಬಿಟ್ರೆ ಹೇಗಾಗುತ್ತೆ? ಅದು ಎಲ್ಲಾ ಶೋಸ್ಗೂ ಅಪ್ಲೈ ಆಗುತ್ತೆ, ಎಲ್ಲ ಸಂಗೀತ, ನೃತ್ಯ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಸೊ ಇದು ಈ ತರ ಒಂದು ಅಂಶದಲ್ಲಿ ಇವನು ಈ ಡಿಸಿಷನ್ ತಗೊಳ್ತಾ ಇದ್ದಾನೆ. ಇದು ಯಾವ ಕಾರಣದಿಂದ ಇವನು ಯುದ್ಧ ಬೇಡ ಅಂತ ಇದ್ದಾನೆ? ನನ್ನವರನ್ನ ನಾನ್ ಕೊಲ್ಲಲ್ಲ, ಅದು ಒಳ್ಳೆ ಕೃಷ್ಣ ಅಲ್ವಾ? ಕರೆಕ್ಟ್. ನನ್ನವರನ್ನ ಯಾಕೆ ಕೊಲ್ಬಾರ್ದು? ಕೊಲ್ಬೇಕು ನಾನು? ಇವನು ಹೇಳ್ತಾನೆ, ಎಲ್ಲಿಂದ ಬಂತು ನಿನಗೆ ಈ ಕಶ್ಮಲ, ಈ ಕಸದ ಬುದ್ಧಿ ಅಂತ ಆಕ್ಚುಲ್ ಆಗಿ ಹೇಳೋದು ನಾವು. ಎಷ್ಟು ಇದನ್ನ ನೀನು ಈ ತರ ಯೋಚನೆ ಮಾಡಿದೆ, ಯಾಕೆ ಬಂತು ಈ ತರ ನಿನಗೆ? ಆಮೇಲೆ ಇಂಥ ಒಂದು ಸಿಚುವೇಶನ್ ಅಲ್ಲಿ ನಿನಗೆ ಈ ತರ ಬರ್ಬೋದಾ ನಿಂಗೆ? ಸರಿ, ಇದರಿಂದ ಏನ್ ಗೊತ್ತಾ, ನೀನ್ ಆಗ್ತೀಯ ಅನಾರ್ಯ ಆಗ್ತೀಯ. ಇಲ್ಲಿ ಅನಾರ್ಯ ಅಂತಂದ್ರೆ ಆರ್ಯ, ಅನಾರ್ಯ. ಆರ್ಯ ಅಂದ್ರೆ ಯಾವ ಪಂಗಡಕ್ಕೂ ಸೇರಿದ ಪದ ಅಲ್ಲ, ಯಾವ ಜಾತಿ ಅಥವಾ ಯಾವ ಗುಂಪುಗಾಗ್ಲಿ ಯಾವುದಕ್ಕ ನಾವು ಚರಿತ್ರೆನೆಲ್ಲ ಅದು ಇದು ಹೇಳ್ತೀವಲ್ಲ ಆರ್ಯ, ಅದೆಲ್ಲ ಇಲ್ಲ. ಆರ್ಯ ಅಂದ್ರೆ ನಿಜವಾಗ್ಲೂ ಶಕ್ತಿಯುತನು, ಬುದ್ಧಿವಂತನು, ಸಾತ್ವಿಕ ಗುಣವುಳ್ಳವನು ಮತ್ತು ಧರ್ಮದ ಕಟ್ಟುಪಾಡಿಗೆ ಅವನನ್ನು ತೊಡಗಿಸಿಕೊಂಡವನೇ ಆರ್ಯ. ಅದನ್ನು ಬಿಟ್ಟವನು ಅನಾರ್ಯ. ಇನ್ಫ್ಯಾಕ್ಟ್ ಮನುಸ್ಮೃತಿನಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರು, ಸಾತ್ವಿಕ ತಂದೆ ತಾಯಿಗೆ ಹುಟ್ಟಿದ ಮಗುವನ್ನು ನಾವು ಆರ್ಯ ಅಂತ ಕರಿತೀವಿ. ಅಂದ್ರೆ ಸ್ಪಿರಿಚುವಲಿ ಓರಿಯೆಂಟೆಡ್ ಪೇರೆಂಟ್ಸ್ ಅಲ್ಲ, ಸ್ಪಿರಿಚುವಲಿ ಇವಾಲ್ವ್ಡ್ ಪೇರೆಂಟ್ಸ್. ಓರಿಯೆಂಟೆಡ್ ಬೇರೆ, ಇವಾಲ್ವ್ಡ್ ಬೇರೆ. ನಾವೆಲ್ಲ ಸ್ಪಿರಿಚುವಲಿ ಓರಿಯೆಂಟೆಡ್ ಅಂತ ನಾವು ಬೊಂಡ ಬಜಾಯಿಸ್ತೀವಿ, ಅದಲ್ಲ. ನಮ್ಗೆಲ್ಲ ಸ್ಪಿರಿಚುವಾಲಿಟಿ ಬಗ್ಗೆ ಬಹಳ ಗೊತ್ತು, ಅದು ಗೊತ್ತು, ಇದು ಗೊತ್ತು, ಎಲ್ಲರಿಗೂ ಇವತ್ತು ನಮ್ಗೆಲ್ಲ ಗೊತ್ತು. ಆದ್ರೆ ಎಷ್ಟು ಜನ ನಾವು ಅರ್ಥೈಸ್ಕೊಂಡು ಪರಿಪಾಲನೆ ಮಾಡ್ತಾ ಇದ್ದೀವಿ, ಮನದಟ್ಟು ಮಾಡ್ಕೊಂಡಿದ್ದೀವಿ. ಈಗ ಒಂದೇ ಒಂದು ಐ ಆಮ್ ಪರ್ಫೆಕ್ಟ್ ಅನ್ನೋದು ಕೂಡ ನಮ್ಮಿಂದ ತೆಗಿಯಕ್ ಆಗ್ತಿಲ್ಲ ಮನುಷ್ಯನಿಂದ. ಸಣ್ಣದಾಗಿರೋದು ಪ್ರತಿಯೊಬ್ಬನ ಅನ್ಕೊಳ್ತಾನೆ ನಾನು ಪದ್ಮಿನಿಗಿಂತ ಪರ್ಫೆಕ್ಟ್. ತಪ್ಪು ಅದು. ಈಗ ಬಹುಶಃ ನಾನು ಸಮಯ ಪ್ರಜ್ಞೆ ನನ್ನಲ್ಲಿ ಬಹಳ ಇದೆ, ನಿಮ್ಗೆಲ್ಲ ಗೊತ್ತು. ಹೌದು. ಬಟ್ ನಂದೇ ಅಂತಿಮ ನಿಮ್ದೆಲ್ಲ ನೀವು ತಪ್ಪು ಮಾಡ್ತಾ ಇದ್ದೀರಾ ಅನ್ನೋದೇ ಒಂದು ನನ್ನ ಮನಸ್ಸಿನಲ್ಲಿ ಬಂದ್ಬಿಟ್ರೆ ಆ ಸಮಯ ಪ್ರಜ್ಞೆಯೇ ನನ್ನ ಅವನತಿಗೆ ಕಾರಣ ಆಗುತ್ತೆ. ಅರ್ಥ ಆಯ್ತಾ? ಈಗ ಅರ್ಜುನನಲ್ಲಿ ಏನಿದೆ, ತಾನು ಯೋಚನೆ ಮಾಡ್ತಾ ಇರೋದು ಕರೆಕ್ಟ್, ತಾನಿವಾಗ ವಿಚಾರ ಮಾಡಿದ ಇದೆಲ್ಲ ಕರೆಕ್ಟ್ ಅವಂದು. ಆದ್ರೆ ಅವನು ಬೌದ್ಧಿಕವಾಗಿ ಯೋಚನೆ ಮಾಡ್ತಾ ಇದ್ದಾನ, ಅಥವಾ ದಯೇನ,
ಅಥವಾ ವ್ಯಾಮೋಹ ಪ್ರೇರಿತವಾದ ಮಮಕಾರನ. ಎರಡಿದೆ. ದಯೆ ವ್ಯಾಮೋಹ ಪ್ರೇರಿತವಾದ ಮಮಕಾರ ಅಥವಾ ಕರುಣೆ ಅಥವಾ ಏನು ಅಲ್ಲಿನೂ ಬೇಕಾದ್ರೆ ದಯೆ ಯೂಸ್ ಮಾಡ್ಕೋಬಹುದು. ಅದ್ರಲ್ಲಿ ಏನಿದೆ, ಪ್ರಿಫಿಕ್ಸ್ ಏನಿದೆ ಅಲ್ಲಿ, ವ್ಯಾಮೋಹ ಪ್ರೇರಿತವಾದ. ವ್ಯಾಮೋಹ ಪ್ರೇರಿತವಾದ ಅಂದ್ರೆ ಏನು ಅನ್ನೋದು ಒಂದು ಎರಡನೇ ಕ್ವಶನ್ ಬರುತ್ತೆ ಇಲ್ಲಿ. ದಯೆಗೂ ವ್ಯಾಮೋಹ ಪ್ರೇರಿತವಾದ ದಯೆಗೂ ಏನ್ ವ್ಯತ್ಯಾಸ, ಅದು ತಿಳ್ಕೊಬೇಕಾಗುತ್ತೆ ನಾವು ಫಸ್ಟ್ ಇಲ್ಲಿ. ಅದಕ್ಕೆ ಅವನು ಹೇಳ್ತಾನೆ ಫಸ್ಟ್, ಅನಾರ್ಯ ನೀನ್ ಆಗ್ತೀಯ. ಇಲ್ಲಿವರೆಗೂ ನೀನು ಗಳಿಸಿಕೊಂಡಂತ ಆರ್ಯತನದ ಗುಣಗಳೆಲ್ಲ ಇವತ್ತೇನಾಗುತ್ತೆ, ನೀನು ಇನ್ಆಕ್ಟಿವ್ ಆಗಿ, ನಿಷ್ಪ್ರಯೋಜಕನಾಗಿ, ನಿಷ್ಕ್ರಿಯನಾಗಿ, ಯುದ್ಧ ಭೂಮಿಯಿಂದ ನಿನ್ನ ಕರ್ತವ್ಯವನ್ನು ತೊರೆದು ನಿನ್ನ ಪಾಪ ಪ್ರಜ್ಞೆಯನ್ನು ನೀನು ಬಹಳ ದೊಡ್ಡದಾಗಿ ಮನದಟ್ಟು ಮಾಡಿಕೊಂಡು ನಿನ್ನ ವೈಯಕ್ತಿಕ ಒಂದು ಹಂತದಲ್ಲಿ ನಿನ್ನ ಉದ್ಧಾರವನ್ನು ನೀನು ಕಲ್ಪನಾ ಲೋಕದಲ್ಲಿ ವಿಹರಿಸಿಕೊಂಡು ನಾನು ಹೀಗ್ ಮಾಡಿದ್ರೆ ಹಾಗಾಗ್ತೀನಿ, ಹಾಗ್ ಮಾಡೋದು ಬೇಡ ಅಂತ ನೀನ್ ಮಾತಾಡ್ತಾ ಇದೀಯ. ನಿನ್ನ ಪ್ರಪಂಚದಲ್ಲಿ ನೀನು ವಿಹರಿಸ್ತಾ ಇದೀಯ. ಅರೆ ನೀನ್ ಹಾಗೆ ವಿಹರಿಸ್ಬೋದಾ? ಅದು ನಿನಗೆ ಸ್ವರ್ಗ ಕೊಡುತ್ತಾ? ನೀನ್ ಪಾಪ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಇದು ನಿನಗೆ ಸ್ವರ್ಗ ಕೊಡುತ್ತಾ? ಸ್ವರ್ಗ ಅಂದ್ರೆ ಏನು ಅಂತ ಕೇಳ್ತಾನೆ. ಸ್ವರ್ಗ ಅಂದ್ರೆ ಏನ್ ಗೊತ್ತಾ ಅಂತಾನೆ. ಸ್ವರ್ಗ ಅಂದ್ರೆ ನಾವು ಮಾಡಬೇಕಾದ ಕೈಂಕರ್ಯವನ್ನು ನಿಷ್ಪಕ್ಷವಾಗಿ, ಯಾವ ಒಂದು ಫಲಾಪೇಕ್ಷೆಯನ್ನು ಅಪೇಕ್ಷೆ ಪಡದೆ, ಒಳಿತಿಗಾಗಿ, ಸಮಾಜದ ಒಳಿತಿಗಾಗಿ, ಧರ್ಮಪರವಾಗಿ ಮಾಡುವ ಕೈಂಕರ್ಯವೇ ಸ್ವರ್ಗ. ಸ್ವರ್ಗ ನೋಡಿ, ಚೆನ್ನಾಗಿದೆ. ಎಲ್ಲೂ ಹೋಗ್ಬೇಕಾಗಿಲ್ಲ ಸ್ವರ್ಗನ ಹುಡ್ಕೊಂಡು. ಅದಕ್ಕೆ ನಾನು ಲಾಸ್ಟ್ ಎಪಿಸೋಡ್ ನಾನು ಹೇಳ್ದೆ, ಧರ್ಮಪರವಾಗಿ ನಾವು ಹೆಜ್ಜೆ ಹೆಜ್ಜೆಯಾಗಿ ಜೀವನ ದರ್ಶನವನ್ನು ನಾವು ಮನದಟ್ಟು ಮಾಡ್ಕೊಂಡು ಬದುಕಿದ್ದೇ ಆದರೆ ಅದೇ ನಮ್ಮನ್ನ ಸರಾಗವಾಗಿ ಮೋಕ್ಷದ ದಾರಿಗೆ ಕರ್ಕೊಂಡು ಹೋಗುತ್ತೆ. ಭಕ್ತಿಪರವಾಗಿ ಅವತಾರ ಪಡೆದ ವ್ಯಕ್ತಿಗಳನ್ನೆಲ್ಲ ಹೊರತುಪಡಿಸೋಣ, ನಾವು ಅದನ್ನ ಇಲ್ಲಿ ತರೋದ್ ಬೇಡ. ಯಾಕೆಂದ್ರೆ ಅದನ್ನ ತಗೊಂಡು ಮತ್ತೆ ನಾವು ಬೇರೆ ತರ ಥಿಂಕ್ ಮಾಡ್ತಾರೆ. ನಾವು ಸಾಮಾನ್ಯ ಬದುಕಿಗೆ ಭಗವದ್ಗೀತೆ ಅಂತ ಹೇಳ್ತಾ ಇದೀವಿ ನಾವು. ಇವಾಗ ನಾವು ಪುರಂದರದಾಸ ಆಗ್ಬೋದು, ಕನಕದಾಸರಾಗ್ಬೋದು, ನಮ್ಮ ವಚನ ಸಾಹಿತ್ಯದ ಅಕ್ಕಮಹಾದೇವಿ ಆಗ್ಬೋದು, ಯಾರೇ ಆಗ್ಬೋದು, ಅಥವಾ ಉತ್ತರ ಭಾರತದಲ್ಲಿ ಇರುವಂತ ಎಲ್ಲ ಸಂತರಾಗ್ಬೋದು, ಇವರೆಲ್ಲ ಒಂಥರ ಅನುಗ್ರಹೀತರು ಅಂತ ಹೇಳ್ಬೋದು. ಅನುಗ್ರಹೀತರು ಇವರೆಲ್ಲ. ಬಟ್ ನಾವು ಅನುಗ್ರಹವನ್ನು ಗಳಿಸಿಕೊಳ್ಳಬೇಕು. ನಮ್ಮಲ್ಲೇ ನಾವು ಕಸರತ್ ಮಾಡ್ಕೊಂಡು ಕೈಂಕರ್ಯ ಮಾಡ್ಕೊಂಡು ನಮ್ಮನ್ನು ನಾವು ತಿಳ್ಕೊಬೇಕು. ಅದು ಒಂದೇ. ಅದಕ್ಕೂ ಕೂಡ ಏನಾದ್ರು ನಾವು ಪುನರ್ಜನ್ಮದಲ್ಲಿ ಕೆಲವರಿಗೆ ನಂಬಿಕೆ ಇರಲ್ಲ. ಈಗ ಭಗವದ್ಗೀತೆನೇ ಎಷ್ಟೋ ಜನ ಏನೇನೋ ಪ್ರಶ್ನೆ ಕೇಳಿದಾರೆ. ಅದನ್ನ ಮುಂದೆ ಎಪಿಸೋಡ್ ನಲ್ಲಿ ನಾನು ಒಂದ್ಸಲ ಅದನ್ನ ಕ್ಲಿಯರ್ ಮಾಡ್ಬೇಕು ಜನಗಳಿಗೆ. ಏನಾದ್ರು ಯುದ್ಧದ ಗ್ರಂಥ, ಅದು ರಕ್ತ ಕೋಡಿ ಹರಿಸೋ ಗ್ರಂಥ, ಈ ತರ ಎಲ್ಲ ಒಂದು ಬಾಯಿಗೆ ಬಂದ. ಆಮೇಲೆ ಜಾತಿಯನ್ನು ಬಿತ್ತುವ ಗ್ರಂಥ ಅನ್ನೋದು ಇದೆ ಇದ್ರೆ ಜನಗಳ ಮಾತಲ್ಲಿ. ಬಹುಶಃ ನಾವು ಭಗವದ್ಗೀತೆನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇದ್ರಲ್ಲಿ ಕೊಡೋದೇ ಸಮದರ್ಶನ. ಇದರಲ್ಲಿ ಆತರ ಏನು ಇಲ್ಲ. ಅದೇ ಯಾವುದೋ ಒಂದೇ ಒಂದು ಶ್ಲೋಕ ಅಂತ ತಗೊಂಡು ಐಸೋಲೇಟ್ ಮಾಡಿ ಮಾತಾಡಿದ್ರೆ ನಾವ್ ಈ ತರ ಎಲ್ಲ ಒಂದು ನಮ್ಮದೇ ಆದ ಅಭಿಪ್ರಾಯನ ಸೃಷ್ಟಿಸ್ಕೊಂಡು ಆದ್ಮೇಲೆ ಆ ಭಾಗ ಬೇರೆ. ಅದನ್ನ ಮುಂದೆ ನಾವು ಅದ್ರ ಬಗ್ಗೆ ಇತ್ಯರ್ಥ ಮಾಡೋಣ. ಇವಾಗ ನಾವು ಇದಕ್ಕೆ ಬಂದಿದ್ವಿ, ಅಸ್ವರ್ಗ್ಯಂ ಅಂತ ಹೇಳ್ತಾನೆ. ನೀನು ಸ್ವರ್ಗ ನೀನು ಕಾಣ್ಬೇಕು ಅಂತ ಯುದ್ಧ ಮಾಡಲ್ಲ ಅಂತೀಯಲ್ಲ, ಅದೇ ನಿನ್ನ ಪಾಪದ ಇದಕ್ಕೆ ಲೋಕಕ್ಕೆ ಮೆಟ್ಟಿಲು. ಯಾಕೆ? ಇನ್ನೊಂದು ಪ್ರಶ್ನೆ ನಿಂಗೆ ಹುಟ್ಟುತ್ತಲ್ವಾ, ಅದ್ಯಾಕೆ ಮೇಡಮ್ ಅದು ಹಂಗ ಹೇಳ್ತಾರೆ? ಯಾಕೆಂದ್ರೆ ಅವನ್ ಫಸ್ಟ್ ಆಫ್ ಆಲ್ ಕ್ಷತ್ರಿಯ, ಅವನ ಮೋಕ್ಷ ರಣರಂಗದಲ್ಲೇ. ಯಾಕೆ ಎಲ್ಲರೂ ಸ್ವರ್ಗಕ್ಕೆ ಹೋಗ್ತಾರೆ ಮಹಾಭಾರತ ಆದ್ಮೇಲೆ? ಇವ್ರ 5 ಜನ ಸ್ವರ್ಗಕ್ಕೆ ಹೋಗಲ್ಲ, ಆಮೇಲೆ ಬೇರೆ ತರ ಹೋಗುತ್ತದೆ. ಯಾಕೆಂದ್ರೆ ಆ ಯುದ್ಧದಲ್ಲಿ ಮಡಿದವರು, ರಣರಂಗದಲ್ಲಿ ಮಡಿದವರು, ಅವರು ಅಮರರಾಗ್ತಾರೆ. ಇವಾಗ್ಲೂ ನಾವು ಯೋಧರು, ನಮ್ಗೆ ನಮ್ಮನ್ನ ಕಾಪಾಡುವ ಯೋಧರು ಏನಾರು ಇಮ್ಮಾರ್ಟಲ್ ಅಂತಲೇ ಕರೀತೀವಲ್ಲ. ನಾವೇನು ಅವ್ರನ್ನ ಮಾರ್ಟಲ್ ಇದು ಅಂತ ಕರೆಯಲ್ಲ, ದೇ ಆರ್ ಇಮ್ಮಾರ್ಟಲ್. ಅವರು ನಾವು ಸತ್ರೆ ನಮ್ಮನ್ನ ಯಾರು ಇಮ್ಮಾರ್ಟಲ್ ಅಂತ ಕರೀತಾರೆ? ಖಂಡಿತ ಇಲ್ಲ, ಇನ್ನು ಯೂಸ್ಲೆಸ್ ಅಂತಾರೆ ಆ ತರ. ಆದ್ರಿಂದ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅಸ್ವರ್ಗ್ಯಂ ಅಂತಂದ್ರೆ ಇದು 1-2 ಶ್ಲೋಕ ನಮ್ಗೆ ತಿಳ್ಕೊಂಡ್ಬಿಟ್ರೆ ಆಮೇಲೆ ನಮ್ಗೆ ಮಿಕ್ಕಿದ್ದೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಇವಾಗ ನಮ್ಗೆ ಸೆಕೆಂಡ್ ಚಾಪ್ಟರ್ ನಲ್ಲಿ ಏನಾಗುತ್ತೆ ಅಂದ್ರೆ 72 ಶ್ಲೋಕಾಸ್ ಇದೆ.
ಸಾಂಖ್ಯ ಯೋಗದಲ್ಲಿ. ಹೌದು, ಹ್ಮ್ ಫಸ್ಟ್ 46-47 ಇತ್ತು, ಅದು ಹ್ಮ್. ವಿಷಾದ ವಿಷಾದ ಯೋಗದಲ್ಲಿ. ಯೋಗದಲ್ಲಿ. ಅದ್ರಲ್ಲಿ ಕೊನೆಯಲ್ಲಿ ಅವನು ಸರೆಂಡರ್ ಆಗ್ಬಿಡ್ತಾನೆ. ಹ್ಮ್ ಇವಾಗ ಇವೆರಡು ಶ್ಲೋಕ ಇದೆಯಲ್ಲ, ಇದು ಬಹಳ ಅವೇಕನಿಂಗ್ ಮೆಸೇಜ್ ಅಲ್ಲ, ಅಲಾರ್ಮಿಂಗ್ ಅಂಡ್ ಅಸ್ಟೌಂಡಿಂಗ್ ಮೆಸೇಜ್ ಅಂತ ಕರಿತೀವಿ. ಇದು ಫಸ್ಟ್ Okay. ಟು ಇದನ್ನ ಹ್ಮ್ ಹ್ಮ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಏನ್- ಎವ್ರಿಬಡಿ ಟು ರೀಡ್. ಹಾ. ಅದನ್ನ ಬಿಟ್ಬಿಟ್ಟು ನಾವು ಇನ್ನೇನೋ ಆತ್ಮ ಹೇಗಿದೆ ಅದನ್ನೆಲ್ಲ ಹುಡ್ಕಕ್ ಹೋಗ್ತೀವಿ. ಬಟ್ ಅಂತದ್ ಏನಿದೆ ಮೇಡಮ್ ಆ ಎರಡು ಇವಾಗ ಹೇಳ್ತಾ ಶ್ಲೋಕದಲ್ಲಿ? ಇದ್ದೀನಲ್ಲ, ಹ್ಮ್ ಇದು ನಿಂಗೆ ಇಂಪಾರ್ಟೆಂಟ್ ಅಂತ ಹೌದು. ಅನಿಸ್ತಾ ಇಲ್ವಾ? ಹಾ ಹೌದು. ಕ್ರೂಷಿಯಲ್ ಸ್ಟೇಜ್ ಅಲ್ಲಿ ಬಂದ್ಬಿಟ್ಟು ನೀನು ವಿತ್ಡ್ರಾ ಮಾಡ್ಕೊಳ್ಳೋದು ಅಂದ್ರೆ ಏನು? ಓಕೆ ಓಕೆ. ಹಾ ಹಾ ಹಾ. ಎಲ್ಲದಕ್ಕೂ ನೀ ಕೈ ಜೋಡಿಸಿದೀಯಾ, ಹ್ಮ್ ಮದುವೆ ಮಾಡ್ಕೊಂಡಿದ್ಯಾ, ಲವ್ ಮಾಡಿದೀಯಾ, ಹ್ಮ್ ಮದುವೆ ಮಾಡ್ಕೊಂಡಿದ್ಯಾ, ಅಪ್ಪ ಅಮ್ಮನ್ ವಿರೋಧಿಸ್ಕೊಂಡ್ ಮಾಡ್ಕೊಂಡಿದ್ಯಾ, ಹ್ಮ್ ಎಲ್ಲಾ ಮಾಡ್ಕೊಂಡಿದ್ಯಾ. ಅರೆ ಬದುಕಿನಲ್ಲಿ ಒಂದು ಏನೋ ಏರು ಪೇರು ಬಂದಾಗ ಅದನ್ನ ಎದುರಿಸಿ ಗೆಲ್ಲುವ ಶಕ್ತಿ ಮನುಷ್ಯನಲ್ಲಿ ಇಲ್ಲ ಅಂದ್ರೆ ಹ್ಮ್ ಅಲ್ಲೂ ಒಂದು ರಣರಂಗ ಅಲ್ವಾ ಅದು? ಹೌದು. ನನ್ ಈ ಸ್ಟೇಜ್ ಅಲ್ಲಿ ನನ್ ಕಡೆ ಆಗಲ್ಲ ಅಂತ ಹೊರಟೋದ್ರೆ ಅಲ್ಲ, ಇವಾಗ ನನ್ನ ಬಹಳ ಪ್ರಗತಿಪರ ಮಹಿಳೆಯರು ಅನ್ನೋರು ಬಿಟ್ಟು ಹಾಕ್ಬಿಡ್ಬೇಕು, ಹಂಗ್ ಹೋಗ್ಬಿಡ್ಬೇಕು, ಹಿಂಗ್ ಹೋಗ್ಬಿಡ್ಬೇಕು ಅಂತ ಹೇಳ್ತಾರೆ, ಕರೆಕ್ಟ್. ಹ್ಮ್ ಬಟ್ ಆದ್ರೆ ಇದಕ್ಕೆ ಪ್ರೇರಿತವಾದ ಸಂದರ್ಭಗಳನ್ನ ಸೃಷ್ಟಿ ಮಾಡಿದವ್ರು ಯಾರು? ನಾವೇ ತಾನೇ, ಕರೆಕ್ಟ್. ನಾವೇ ತಾನೇ. ಹ್ಮ್ ಅದು ಮಾತ್ರ ಅಲ್ಲ, ಒಂದು ಪ್ರೊಫೆಷನ್ ಅಲ್ಲಿ, ಹ್ಮ್ ಒಂದು ಪ್ರೊಫೆಷನಲ್ ಆಗ್ಬೋದು, ಒಂದು ಸಂಬಂಧಗಳಲ್ಲಾಗ್ಬೋದು, ಒಂದು ಅವರ ಒಂದು ಆರ್ಥಿಕ ವ್ಯವಸ್ಥೆನಲ್ಲಾಗ್ಬೋದು, ಹ್ಮ್ ಅಥವಾ ವ್ಯಾಪಾರದಲ್ಲಾಗ್ಬೋದು, ಹ್ಮ್ ಸಣ್ಣ ಸಣ್ಣ ಸಂಬಂಧಗಳೆಲ್ಲ ಎಷ್ಟೋ ವಿಷಯಗಳು ಬರುತ್ತೆ. ಅದನ್ನ ಹೇಳ್ತಾ ಕೂತ್ಕೊಂಡ್ರೆ ಅವರ್ಸ್ ಟುಗೆದರ್ ಅದನ್ನೇ ಹೇಳ್ಬೋದು ನಾವು. ಹೇಳ್ಬೇಕು. ಆದ್ರಿಂದ ಇಲ್ಲಿ 5 ಆಸ್ಪೆಕ್ಟ್ಸ್ ಬರುತ್ತೆ 2ನೇ ಚಾಪ್ಟರ್. ನಾನ್ ಮಾಡ್ತಾ ಇರೋದು ಇದಿಷ್ಟಕ್ಕೆ ಅದು ಹೇಗೆ ಪ್ರಿಯಾಂಬಲ್ ಅಂತ. ಹ್ಮ್ ಹ್ಮ್ ಫಸ್ಟ್ ಶರಣಾಗತಿ ಆಗ್ತಾನ ಅವನು. ಇದಾದ್ಮೇಲೆ ಹಾ ಹಾ ಫಸ್ಟ್ ಶರಣಾಗತಿ ಇದೆ, ಅದರಲ್ಲಿ ಹ್ಮ್ ಆತ್ಮತತ್ವ ಇದೆ, ಹ್ಮ್ ಆಮೇಲೆ ಸ್ವಧರ್ಮ ಇದೆ, ಹ್ಮ್ ಕರ್ಮಯೋಗ ಇದೆ, ಆಮೇಲೆ ಸ್ಥಿತ ಪ್ರಜ್ಞಾ ಅಂದ್ರೆ ಯಾರು ಅಂತ ಇದೆ. ಈ 5 ಅಂಶಗಳ ಒಳಗೊಂಡದ್ದೇ ನಮ್ಮ 2ನೇ ಚಾಪ್ಟರ್, ಸಾಂಖ್ಯ ಯೋಗ. ಅಧ್ಯಾಯ 2 ಸಾಂಖ್ಯ ಯೋಗ ಅಂತ ಕರೀತೀವಿ. ಹ್ಮ್ ಆಮೇಲೆ ವಿಷಾದ ಒಂದು ಯೋಗ ಅಂತ ಕರೆದಿದ್ ಯಾಕೆ ಅಂತಂದ್ರೆ, ಹ್ಮ್ ಅದು ಕುಸಿತದಿಂದ ಪ್ರೇರಣೆಗೆ, ಆತ್ಮದ ದರ್ಶನಕ್ಕೆ ಅದು ಪ್ರೇರಣೆ ಮಾಡುತ್ತೆ, ಹ್ಮ್ ಅದನ್ನ ಮೂದಲಿಸುತ್ತೆ, ಅದನ್ನ ಒಂದುಗೂಡಿಸುತ್ತೆ. ಅದಕ್ಕೆ ಅದನ್ನು ಯೋಗ ಅಂತೀವಿ. ಹ್ಮ್ ಯೋಗಕ್ಕೂ ಬೇಕಾಗಿರೋದು ಮನದೃಢತೆ. ಇದ್ರಲ್ಲಿ ಹೇಳ್ತಾರೆ, ಓ ಮೈ ಗಾಡ್. ಯೋಗ ಮಾಡ್ತೀನಿ ಅಂತ ಕೈ ಕಾಲು ಅಲ್ಲಾಡ್ಸೋದಲ್ಲ, ಅಲ್ಲ. ನಾವು ಮನಸ್ಸಿಂದ ಮಾನಸಿಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಯು ಬ್ಯಾಲೆನ್ಸ್. ಹ್ಮ್ ಈಗ ಅದು ಸೈನ್ಸ್ ಕೂಡ, ನಮ್ಮ ಭಗವದ್ಗೀತೆ ಹ್ಮ್ ಅದು ಮನಃಶಾಸ್ತ್ರ, ಮನೋವಿಜ್ಞಾನದ ಶಾಸ್ತ್ರ, ಅದು ಬರೀ ಧರ್ಮಪರ ಶಾಸ್ತ್ರ ಅಲ್ಲ. ಅಲ್ಲ. ಇವಾಗ ನಾನು ಹೇಳ್ತಾ ಇರೋದು ಇನ್ ಮುಂದಕ್ಕೆ ಮನೋವಿಜ್ಞಾನ ಶುರು ಆಗುತ್ತೆ. ಹ್ಮ್ ಮಾನಸಿಕವಾಗಿ ಯಾವ್ದು ರೈಟ್, ಯಾವ್ದು ತಪ್ಪು, ಏನ್ ಮಾಡ್ತಾ ಇದೆಯಾ, ಏನ್ ಮಾಡಬಾರ್ದು, ಹೇಗಿರ್ಬೇಕು. ಹ್ಮ್ ಧರ್ಮ ಅಂದಿದ ತಕ್ಷಣ ಆಚಾರ ಅನ್ಕೊಂಡ್ಬಿಡ್ತಾರೆ, ಆಚಾರ, ಹೌದು. ಪೂಜೆ, ಪುನಸ್ಕಾರ. ಧರ್ಮಕ್ಕೆ ಅಷ್ಟು ಸಂಕುಚಿತವಾದ ವ್ಯಾಖ್ಯಾನ ನಾವು ಕೊಡಬಾರದು. ಹ್ಮ್ ಧರ್ಮ ಅನ್ನೋದು ನಮ್ಮ ಬದುಕಿಗೆ ಅಳವಡಿಸಬೇಕಾದಂತ ಯಾವ ಯಾವ ಲಕ್ಷಣಗಳು ನಮ್ಮಲ್ಲಿ ಇರಬೇಕೋ ಹ್ಮ್ ಅದಿದ್ದು ನಾವು ಇತರ ಜೀವಗಳನ್ನು ನಮ್ಮಂತೆ ನಡೆಸಿ ನಾವು ಲೋಕ ಕಲ್ಯಾಣದ ಕಡೆ ನಾವು ಬದುಕನ್ನು ಸಾಗಿದರೆ ಅದು ಅದು ಧರ್ಮ. ಧರ್ಮ. ವಾ, ಎಂತ ಒಳ್ಳೆ ಮಾತು ಮೇಡಮ್. ಅದು ಧರ್ಮ. ಧರ್ಮ. ಧರ್ಮ ಅಂದ್ರೆ ಹ್ಮ್. ಇಲ್ಲಪ್ಪ ನನ್ ಪಾಲ್ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ, ನಾನು ಪಾಯಸ ತಿಂತೀನಿ, ನಾನು ಉಪವಾಸ ಮಾಡ್ತೀನಿ, ಅದೊಂದು ಡಂಗೂರ ಸಾರ್ಕೊಂಡ್ ಬರೋದು ಅಂತದ್ದು ಧರ್ಮ ಅಲ್ಲ. ಅಥವಾ ನಾನು ಹಿಂಗೆ ಮಾಡ್ತೀನಿ, ನಾನು ಹಾಗೆ ಮಾಡ್ತೀನಿ. ಯಾರು ಅವನು ಹೇಳ್ತಾನಲ್ಲ, ಎಲ್ಲಾರು ಇಂಪರ್ಫೆಕ್ಟ್. ಪರಿಪೂರ್ಣತೆ ಪಡ್ಕೊಳಕ್ಕೆ ಬಂದಿದ್ದೀವಿ. ಹೌದು. ಪರಿಪೂರ್ಣತೆ ಪಡ್ಕೊಳಕ್ಕೆ ಬಂದಿರೋದು. ಅದೇ ನಾನು ಪರಿಪೂರ್ಣ ಅಂತ ಆಗ್ಲೇ ಡಿಕ್ಲೇರ್ ಮಾಡ್ಕೊಳಕ್ ಆಗತ್? ನಾನು ಯಾರು ಇಲ್ಲಿ ಪರ್ಫೆಕ್ಟ್ ಅಲ್ಲ, ಇಲ್ಲ. ನೋ ಒನ್. ಅದನ್ನ ಅಟೈನ್ ಮಾಡಕ್ಕೆ ಬಂದಿದ್ದೀವಿ. ಅದಕ್ಕೆ DVJ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಲೋಕದ ಬಂಡೆಯ ಮೇಲೆ ಗುಣಮಲಗಳನ್ನು ಸವೆಸಲು ತೊಳೆಯಲು ಬಂದಿರುವೆ. ಲೋಕದ ಬಂಡೆ, ಲೋಕದ ಸಂಸಾರವೆಂಬ ಬಂಡೆ, ಗುಣಮಲಗಳು, ಮಲ ಅಂತ ಯೂಸ್ ಮಾಡ್ತಾರ ನಮ್ಮ ಸುಖಬೋಧನ ಸ್ವಾಮೀಜಿ ಕೂಡ ಕಸಗಳು ಅಂತ ಹೇಳ್ತಾರೆ. ಇವನಲ್ಲಿ ಮೂಡಿರೋದು ಕಸಗಳು ಅಂತ ಹೇಳ್ತಾರೆ. ಅಂದ್ರೆ ನಿಜವಾಗ್ಲೂ ಕಸಾನೇ ಅದು, ಬೇಡವಾಗಿರೋದೆಲ್ಲ ತಲೆ ತುಂಬಿಕೊಂಡಿದ್ರೆ. ಈಗ ನೀವು ಇದರಲ್ಲಿ ಕಂಪ್ಯೂಟರ್ ನಲ್ಲಿ ಬೇಡವಾಗಿರೋ ಫೈಲ್ ಎಲ್ಲ ತುಂಬಿಕೊಂಡ್ರೆ ನಿಮ್ಗೆ ಓಪನ್ ಮಾಡ್ರೆ ವರ್ಕ್ ಮಾಡಕ್ಕಾಗತ್ತ? ಸ್ಟಕ್ ಆಗೋಗುತ್ತೆ.
ರಿಪೇರ್ ಮಾಡ್ಬೇಕು. ಕರೆಕ್ಟ್. ಎಲ್ಲ ಡಿಲೀಟ್ ಮಾಡಿ ಬಿಸಾಕ್ಬಿಡ್ತೀವಿ, ಇಲ್ಲ ಅಂದ್ರೆ ಹಾ. ಅದೆಲ್ಲ ಬೇಡ ಅಂತ. ಅಲ್ಲ ಹಾ. ಡಿಲೀಟ್ ಮಾಡೋದು ಎರಡನೇ ಎರಡನೇ ವಿಷಯ, ವಿಷಯ. ಬೇಡವಾಗಿರೋದನ್ನ ಹಾ, ಡಿಲೀಟ್ ಮಾಡಕ್ಕೆ ನಿಮ್ಗೆ ಬೇಕಲ್ಲ ಬೇಕಲ್ಲ. ಜ್ಞಾನ. ಇದು ಅಯ್ಯೋ ಇದು ಇರ್ಲಿ, ಅದು ಇರ್ಲಿ, ಅದು ಹ್ಮ್. ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ಎಲ್ಲ ಇಟ್ಕೊಂಡಿರ್ತೀವಲ್ವಾ, ಹೌದು, ಸ್ಟಕ್ ಆಗತ್ತೆ. ಅದು ಸ್ಟಕ್ ಆಗುತ್ತೆ. ಇಟ್ ಡಸಂಟ್ ಅಲೋ ಯು ಟು ಗೋ ಫಾರ್ವರ್ಡ್. It stops you from growing and evolving. Yes. These qualities have to be removed. We have to bring it out. ಇವನ್ ಮನಸ್ಸಿನಲ್ಲಿ ದಯೆ ಇದೆಯಾ ಅಥವಾ ವ್ಯಾಮೋಹ ಪ್ರೇರಿತ ಕರುಣೆ ಇದೆಯಾ ಅಂತ ಇವಾಗ ಅದಕ್ಕೆ ನಿನ್ಗೆ ಅಸ್ವರ್ಗ್ಯಂ ಅಂತ ಹೇಳ್ತಾನೆ. ಅಕೀರ್ತಿಕರಂ ಅರ್ಜುನ ಅಂತಾನೆ. ನೋಡಿ ಎಷ್ಟ್ ಚೆನ್ನಾಗಿ ಹೇಳ್ತಾನೆ. ಒಬ್ಬ ಸ್ಟೂಡೆಂಟು ಪರೀಕ್ಷೆ ಬರೆಯಲ್ಲ, ನನ್ಗೆ ನೀಟ್ಗೆ 2 ವರ್ಷ ದುಡ್ಡು ಕೊಟ್ಟು ಕಷ್ಟಪಟ್ಟು ಸ್ಪೆಷಲ್ ಕೋಚಿಂಗ್ ಕೊಟ್ಟು ಬೆಸ್ಟ್ ಆಫ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್ ತಗೊಂಡೋಗಿ ತಂದೆ ತಾಯಿ ಸೇರಿಸಿ, ತಂದೆ ತಾಯಿ ಕೂತ್ಕೊಂಡು ದಿನ ಜಪ ಮಾಡ್ತಾ 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 ನನ್ನ ಮಗ ನೀಟ್ ಹೋದ್ನೆ, ನನ್ನ ಮಗ ನೀಟ್, ಅವನ ಜೊತೆನೆ ಕೂತ್ಕೊಂಡು ಅವನ ಜೊತೆನೆ ಮಲಗಿ ಅವನ ಜೊತೆನೆ ಕಾಲೇಜ್ಗೆ ಹೋಗಿ ಏನೋ ಇದೆಲ್ಲ ಮಾಡ್ತಾರೆ. ಇಷ್ಟೆಲ್ಲ ಮಾಡಿ ಕೊನೆಗೆ ಆ ಮಗು ನನಗೆ ಪರ್ಸೆಂಟೇಜ್ ಬರುತ್ತೋ ಇಲ್ವೋ, ನಾನು ನಮ್ಮ ತಂದೆ ತಾಯಿನ ತೃಪ್ತಿ ಪಡಿಸ್ತೀನೋ ಇಲ್ವೋ, ಅವ್ರಿಗೆ ನೋವು ಮಾಡ್ತೀನೋ ಏನೋ ನಾಳೆ, ನಾನು ಅವ್ರು ಎಕ್ಸ್ಪೆಕ್ಟ್ ಮಾಡೋಷ್ಟು ಪರ್ಸೆಂಟೇಜ್ ಬರದೆ ಹೋದ್ರೆ ಅಂದ್ಬಿಟ್ಟು ನಾನು ಪರೀಕ್ಷೆ ಬರೆಯಲ್ಲ ಅಂದ್ರೆ ಇದು ವಿಷಮೆ. ಇದು ಈ ಪರಿಸ್ಥಿತಿನೇ ವಿಷಮೆ. ಇದು ಎಲ್ಲ ನಮ್ಮೆಲ್ಲರ ಬದುಕಿನಲ್ಲೂ ಒಂದೊಂದು ಹೆಜ್ಜೆನಲ್ಲೂ ಬರುತ್ತೆ. ಹೌದು. ಇವಾಗ ನಮಗೆ ಅನ್ನಿಸ್ಬೋದು ಇದು ನಾವು ಸರಿಯಾಗಿ ತಲುಪಿಸ್ತಿದೋ ಇಲ್ವೋ, ಜನಗಳಿಗೆ ಇಷ್ಟ ಆಗ್ತಾ ಇದೆಯೋ ಅಲ್ಲ. ನಾವು ಯಾವಾಗ್ಲೂ ಏನ್ ಮಾಡ್ತೀವಿ ಅಂದ್ರೆ ಫಾಲೋ ಆಫ್ ಆಕ್ಷನ್ಸ್ ಬಗ್ಗೆ ಬಹಳ ಯೋಚನೆ ಮಾಡ್ತೀವಿ ಹೊರತು ಆಕ್ಷನ್ ಬಗ್ಗೆ ಯೋಚನೆ ಮಾಡಲ್ಲ. ಕರೆಕ್ಟ್. ಬಟ್ ಇಲ್ಲಿ ಹೇಳ್ತಾ ಇರೋ ತತ್ವನೇ ಅದು ಅವನಿಗೆ ಕೃಷ್ಣ. ಅದಕ್ಕೆ ಅವನು ಹೇಳ್ತಾನೆ ಅಕೀರ್ತಿಕರ ಅರ್ಜುನ ನಿನಗೆ, ಯಾಕೆಂದ್ರೆ ನೀನು ಹೇಳಿ ಕೇಳಿ ಕ್ಷತ್ರಿಯ. ಹೌದು. ಒಂದು. ಎರಡನೇದು ಕುರುವಂಶಕ್ಕೆ ಸೇರಿ ನಿನಗೆ ನಿನ್ನ ರಾಜ್ಯದ ಬಗ್ಗೆ ನಿನಗೆ ಕಾಳಜಿ ಇರಬೇಕು. ಇದು ಇಂದಿನ ಕುರುವಂಶ ಅಲ್ಲ, ಅದು ಎಷ್ಟು ತಲೆಮಾರುಗಳಿಂದ ಬಂದಿರೋಂತ ಕುರುವಂಶ, ಅದು ಎಂತ ದಿಗ್ಗಜರು ಆಳಿರೋಂತ ಕುರುವಂಶ. ಅದು ಇವತ್ತು ನಾಶ ಆಗ್ತಿದೆ, ಅದನ್ನ ಸರಿಪಡಿಸ್ಬೇಕು, ನ್ಯಾಯ ಒದಗಿಸ್ಬೇಕು ಅಂತ ಬಂದಿದೀಯಾ. ಮೂರನೇದು ವೈಯಕ್ತಿಕವಾಗಿ ನಿಮ್ಮ ಒಂದು ಕುಟುಂಬದಿಂದ ಇನ್ನೊಂದು ಕುಟುಂಬಕ್ಕೆ ನಿಮ್ಗೆ ಅನ್ಯಾಯ ಆಗಿದೆ ಅಂತ ಬಂದಿದೆ. ಆಮೇಲೆ ನೀವು ಅನ್ಯಾಯ ಆಗಿದೆ ಅಂತ ಬಿಟ್ಟಿಲ್ಲ, ನೀವು ಕಾಲಾನುಕಾಲಕ್ಕೂ ಅದರ ಬಗ್ಗೆ ಹೋರಾಟ ನಡೆಸ್ತಾನೆ ಬಂದು ಈ ಹಂತಕ್ಕೆ ಬಂದಿದ್ದೀರಾ. ನಾಲ್ಕನೇದು ಮಹಿಳೆ ಅನ್ನುವ ಒಂದು ಇದನ್ನು ಕೂಡ ಮಾಡದೆ, ಲೆಕ್ಕಕ್ಕೆ ತಗೊಳ್ದೆ, ಗೌರವ ಕೊಡದೆ, ಕುಲಸ್ತ್ರೀ ಆಗ್ಲಿ ಅವರ ರಾಜ್ಯದ ಒಂದು ಕುಲಸ್ತ್ರೀಯ ಬಗ್ಗೆ ಒಂದು ಅವಮಾನದ ಒಂದು ಇದಿಟ್ಕೊಂಡು ಅವಳಿಗೆ ಮಾಡಿದಂತ ಅವಮಾನದ ಒಂದು ಪ್ರತೀಕಾರವಾಗಿ ನೀನು ಧರ್ಮ ಯುದ್ಧಕ್ಕೆ ನೀನು ಬಂದಿದ್ದೀಯ. ಹೌದು. ಬರೀ ಯುದ್ಧಕ್ಕೆ ಬಂದಿಲ್ಲ, ನೀನು ಧರ್ಮ ಯುದ್ಧಕ್ಕೆ ಬಂದಿದ್ದೀಯ. ಈಗ ಯಾರೋ ಒಬ್ರು ಕಾಲೇಜುಗಳಲ್ಲೋ ಯಾವುದೋ ಸಂಸ್ಥೆಗಳಲ್ಲೋ ಏನೋ ಒಂದು ನಮ್ಮವರು ತಪ್ಪು ಮಾಡ್ಬಿಟ್ರು ಅಂತಂದ್ರೆ ಅವರು ನಮ್ಮವರು ಅಂತ ಅನ್ಕೊಂಡು ಬಿಡಕ್ಕಾಗಲ್ಲ, ಬಿಡ್ತೀವಿ. ಕರೆಕ್ಟ್. ಒಂದೊಂದ್ಸಲ ನಮ್ಮವ್ರು ಬಿಡು ಏನೋ ತಪ್ಪು ಮಾಡಿದ್ದಾರೆ. ಪಕ್ಷಗಳ ಬದಲಾವಣೆ ಕೂಡ ರಾಜಕೀಯದಲ್ಲಿ ನೀವು ನೋಡ್ಬೋದು. ಎಷ್ಟು ಅವರು ಅನಾಚಾರಗಳು ಮಾಡಿರ್ತಾರೋ, ಎಷ್ಟು ಅಪಚಾರಗಳು ಮಾಡಿರ್ತಾರೋ, ಎಷ್ಟು ಲಂಚ ಗಿಂಚ ತಮ್ಮ ಸ್ವಾರ್ಥ ಯಾವ್ದು ರೂಲಿಂಗ್ ಪಾರ್ಟಿ ಇದೆಯೋ ಅವ್ರ ಜೊತೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಅರೆ ಸೇರ್ಕೊಂಡವ್ರದ್ದು ಪಾಪ ಬರಲ್ಲ, ಇಲ್ಲಿ ಸೇರಿಸ್ಕೊಂಡವ್ರದ್ದು ಪಾಪ ಬರುತ್ತೆ. ಯಾರವ್ರನ್ನ ಸೇರಿಸ್ಕೊಂಡ್ರೋ ಅವ್ರದ್ದು ಪಾಪ ಜಾಸ್ತಿ ಆಗುತ್ತೆ. ಸೇರ್ಕೊಳ್ಳೋರು ಆಗ್ಲೇ ಅವ್ರು ಪಾಪಿಷ್ಟ್ರು. ಹೌದು, ಅವ್ರಾಗ್ಲೇ ಪಾಪ ಮಾಡ್ಬಿಟ್ಟಿದ್ದಾರೆ. ಈಗ ಇನ್ನೇನು ಜಾಸ್ತಿ ಮಾಡ್ಬೇಕಾಗಿಲ್ಲ. ಸೊ ಇದು ಎಲ್ಲಿ ನಡೀತಾ ಇದೆ? ಬರೀ ಭಗವದ್ಗೀತೆಯಲ್ಲಿ, ಬರೀ ಯುದ್ಧ ರಂಗದಲ್ಲ, ಇದು ಜೀವನದ ರಣರಂಗದಲ್ಲಿ ನಮಗೆ ಇದೆಲ್ಲ ನಡೀತಾ ಇದೆ. ಸೊ ಯಾವಾಗ ಅವನು ನೀನು ಅಷ್ಟೆಲ್ಲ ಆಗಿ ಬಂದಿದ್ದೀಯಾ, ಆಮೇಲೆ ಇವಾಗ ನಿನ್ಗೆ ಏನ್ ಅನ್ನಿಸ್ತಾ ಇದೆ? ನಮ್ಮ ಜನಗಳು ಸಾಯ್ತಾರೆ ಅಂತ ನನ್ಗೆ ಅನ್ನಿಸ್ತದೆ. ನನ್ನ ಗುರು, ನನ್ನ ಪಿತಾಮಹ, ನನ್ನ ತಂಗಿ ಮಕ್ಕಳು, ಇವರು ನನ್ನ ಕಸಿನ್ಸು ಅವರೆಲ್ಲ ಹೋಗ್ತಾರೆ ಅನ್ನೋದು ನಿನ್ ಮನಸ್ಸಿಗೆ ಬಂದಿದೆ ಅಲ್ವಾ? ಇಷ್ಟು ವರ್ಷ ಯಾರು ಸಾಯ್ಲಿಲ್ವಾ? ಯಾವ ಯುದ್ಧದಲ್ಲೂ ರಕ್ತದ ಕೋಡಿ ಹರಿಸಿಲ್ವಾ? ಒಂದ್ ಪ್ರಶ್ನೆ ನಾವೇ ಕೇಳೋಣ ಅರ್ಜುನನ್ನ. ಆಮೇಲೆ ಅವನು ಒಂದ್ಸಲ ಯುದ್ಧ ಮಾಡಿರ್ತಾನೆ ಇದರಲ್ಲಿ ಹಿಂದೆ ಒಂದ್ಸಲ ಭೀಷ್ಮ ಪಿತಾಮಹ ಅವ್ರ ಜೊತೆ ಎಲ್ಲ. ಅವಾಗ್ಲೂ ಅವನ್ಗೇನು ಅನ್ಸಿರಲ್ಲ, ಸೈರಂಧ್ರಿ ಆಗಿದ್ದಾಗ.
ಬಟ್ ಯಾಕೆ ಇವಾಗ ಅನ್ನಿಸ್ತು ಅಂತಂದಾಗ ಅವನಿಗೆ ತನ್ನ ಬಗ್ಗೆ ವ್ಯಾಮೋಹ ಬಂದ್ಬಿಡ್ತು. ಅರ್ಜುನನಿಗೆ ತನ್ನ ಪಾಪ ಪುಣ್ಯದ ಬಗ್ಗೆ ವ್ಯಾಮೋಹ ಬಂದ್ಬಿಡ್ತು. ನಾನು ಇದನ್ನ ಮಾಡಿ ಪಾಪ ಅದಕ್ಕೆ ಹೇಳೋದು ವ್ಯಾಮೋಹ ಪ್ರೇರಿತ ಅಂತಂದ್ರೆ ನನ್ನವರು ನನ್ನ ಬದುಕು ನನ್ನತನ ಅಂತ ಉಳಿಸ್ಕೊಂಡಿರ್ತಾರೆ. ದಯೆ ಅಂದ್ರೆ ಸರ್ವರು ನನ್ನವರು, ನಾನೇ ಸರ್ವರಲ್ಲೂ ನಾನೇ ಇರ್ತೀನಿ, ನಾನೇ ನೋಡ್ಕೋಬೇಕು ಅನ್ನೋ ಒಂದು ಕರ್ತವ್ಯ ಪರ ಧರ್ಮಪರ ಒಂದು ಚಿಂತನೆ ಅವರಲ್ಲಿ ಇರುತ್ತೆ. ಹಾಗೇನೆ ಬರೀ ಚಿಂತನೆ ಇರಲ್ಲ, ಅದನ್ನ ಕ್ರಿಯೆಯಾಗಿ ಕೂಡ ಪರಿವರ್ತಿಸಿ ಅದರ ಫಲಕ್ಕೂ ಕೂಡ ಅಂಟ್ಕೊಳ್ದೆ ಕ್ರಿಯೆಯನ್ನು ಮಾಡ್ತಾರೆ ದಯೆ ಇರೋರು. ನನ್ಗೆ ಒಂದು ಓದಿದ್ದೆ ನಾನು ಗಾಂಧೀಜಿಯವ್ರ ಪುಸ್ತಕದಲ್ಲಿ, ಒಂದ್ಸಲ ಹಾವು ಪ್ರಾರ್ಥನಾ ಸಭಕ್ಕೆ ಬಂದ್ಬಿಡತ್ತೆ. ಅಲ್ಲಿ ಬಂದಾಗ ಅವಾಗ ಎಲ್ಲಾರು ಎದ್ದು ನಿಂತ್ಕೊಂಡು ಅದನ್ನ ಸಾಯಿಸೋಕ್ ಹೋಗ್ತಾರೆ. ಸಾಯಿಸೋಕ್ ಹೋದಾಗ ಅವ್ರು ಹೇಳ್ತಾರೆ, ಸುಮ್ನೆ ಇರಿ, ಅದು ಅದು ಬಂದಿದೆ ಹೋಗಿದೆ, ಅದೇನಾರು ಮಾಡಿದ್ರೆ ನೋಡೋಣ, ಏನು ಮಾಡದೆ ಯಾಕೆ ಸಾಯಿಸ್ತಾ ಇದ್ದೀರಾ ಅಂತ. ಅದು ಹೊರಟೋಗುತ್ತೆ, ಏನು ಇಲ್ಲ, ಎಲ್ಲ ಹೊರಟೋಗುತ್ತೆ. ನೆಕ್ಸ್ಟ್ ಇನ್ನೊಂದ್ಸಲ ಏನಾಗುತ್ತೆ ಅಂತಂದ್ರೆ, ಒಂದು ಕರು ಇದರಲ್ಲಿ ಸಬರ್ಮತಿ ಆಶ್ರಮದಲ್ಲಿ ತುಂಬಾ ಅದು ನರಳ್ತಾ ಇರುತ್ತೆ, ಅದಕ್ಕೆ ಗಡ್ಡೆ ಎಲ್ಲ ಬಂದು, ವಾಟ್ ವಿ ಕಾಲ್ ಇಟ್ ಆಸ್ ಟುಡೇ ಆಸ್ ಕ್ಯಾನ್ಸರ್, ಮೇ ಬಿ ದಟ್ ಇಸ್ ದಟ್ ಟೈಪ್ ಆಫ್ ಪ್ರಾಬ್ಲಮ್ ದ ಕಾಫ್ ಹ್ಯಾಡ್ ಅಂತ. ಆ ತರ ಇದ್ದಾಗ ಅದು ತುಂಬಾ ನರಳ್ತಾ ಇರುತ್ತೆ, ಏನ್ ಔಷಧಿ ಯಾವುದಕ್ಕೂ ಬಗ್ಗಲ್ಲ ನೋವು. ಅವಾಗ ಅವ್ರು ಹೇಳ್ತಾರೆ, ಅದನ್ನ ಶೂಟ್ ಮಾಡ್ಬಿಡಿ, ಸಾಯಿಸ್ಬಿಡಿ. ಯಾಕಂದ್ರೆ ಅದೇ ತಾನೇ ಮರ್ಸಿ ಕಿಲ್ಲಿಂಗ್ ಮರ್ಸಿ ಕಿಲ್ಲಿಂಗ್. ಅದನ್ನ ಇನ್ನು ನಮ್ಮ ಇದ್ರಲ್ಲೂ ಕೂಡ ಹ್ಯೂಮನ್ ಬೀಯಿಂಗ್ಸ್ ಕೂಡ ಆ ಲಾ ತರಬೇಕು ಅಂತ ವೆಸ್ಟರ್ನ್ ಕಂಟ್ರಿನಲ್ಲಿ ನಮ್ಮೆಲ್ಲ ಇದ್ದಾರೆ. ಇವಾಗ ಜೈನ ಮುನಿಗಳು ಅವರೇ ಅವರನ್ನ ಮುಗಿಸ್ಕೊಳ್ತಾರೆ, ಎಂಡ್ ತರ್ತಾರೆ. ಹೇಗ್ ತರ್ತಾರೆ ಅದಕ್ಕೊಂದು ದೊಡ್ಡ ತತ್ವ ಇದೆ, ಅದನ್ನು ಕೂಡ ನಾನು ಸಂಶೋಧನೆ ಮಾಡಿದ್ದೀನಿ ಹೇಗೆ ಅಂತ ಅಂದ್ಬಿಟ್ಟು. ಸೊ ಅದರಿಂದ ಇಲ್ಲಿ ಇದೇನಾಗುತ್ತೆ ಅಂತಂದ್ರೆ, ನಾವು ಯಾವುದು ಕೀರ್ತಿಕರ ಅಂತ ಅನ್ಕೊಳ್ತೀವೋ ಅದು ಇವನು ಅಕೀರ್ತಿಕರ ಅಂತ ಅನ್ಕೊಂಡಿದ್ದಾನೆ. ಯಾವುದು ಕೀರ್ತಿ, ಇವಾಗ ಅವನು ಯುದ್ಧದಲ್ಲಿ ಕೃಷ್ಣ ಹೇಳೋದು ಏನು, ಯದ್ಯದಾಚರತಿ ಶ್ರೇಷ್ಠ ತತ್ತತ್ ಏವ ಇತರಹ ಜನ. ದೊಡ್ಡವರನ್ನಿಸಿಕೊಂಡವರು, ಗೋಪುರದಂತಿರುವವರು, ಸಮಾಜದಲ್ಲಿ ಯಾರು ಮತ್ತೊಬ್ಬರ ದಾರಿಯನ್ನು ನಿಜವಾಗ್ಲೂ ಮಾರ್ಗದರ್ಶನ ಮಾಡಿ ಉತ್ತಮ ದಿಕ್ಕಿಗೆ ನಡೆಸಬಲ್ಲರೋ ಅಂತ ಶ್ರೇಷ್ಠರು ಯಾವತ್ತೂ ಎಡವಬಾರದು. ಅರ್ಜುನ ಈ ರೀತಿ ಹೆದರ್ಕೊಂಡು ಹೋದ ಅಂದ್ರೆ ನಾಳೆ ನಮ್ಮ ಜನ ಎಲ್ಲ, ಇವಾಗ ಯೋಧರೆಲ್ಲ ಏನ್ ಮಾಡ್ತಾರೆ? ಆಮೇಲೆ ಇದು ಮತ್ತೆ ಅಕೀರ್ತಿಕರ ಹೇಗೆ, ನೀನು ನಿಷ್ಪ್ರಯೋಜಕನಾಗಿ ಓಡಿ ಹೋದೆ ಅನ್ನೋ ಹೆಸರು ನಿನಗೆ ಬರುತ್ತೆ. ಆಮೇಲೆ ನಿನ್ನ ಪರಂಪರೆಗೆ ಅದು ಕಳಂಕ. ನೀನ್ ಮಾತಾಡ್ತಾ ಇದೀಯಾ, ಅಲ್ಲಿ ಸತ್ರೆ ಅದು ಕುಲ ಕೆಡುತ್ತೆ, ಜಾತಿ ಕೆಡುತ್ತೆ, ವಂಶ ಕೆಡುತ್ತೆ, ಸಂಸ್ಕಾರ ಕೆಡುತ್ತೆ ಅಂತ. ಬಟ್ ನೀನು ಮತ್ತಷ್ಟು ಕೆಡುವಂತ ಒಂದು ವಿಷಯವನ್ನು ಮಾಡ್ತೀಯಲ್ಲ ಇವಾಗ. ಅದಕ್ಕೆ ಅವನು ಹೇಳ್ತಾನೆ ಅಕೀರ್ತಿಕರಂ ಅರ್ಜುನ ಅಂತಾನೆ. ಅಕೀರ್ತಿ ಹೇಗ್ ಬರುತ್ತೆ ಇದು ಅಂತ. ಇಷ್ಟು ಇದು ಒಂದೇ ಒಂದು ಶ್ಲೋಕದ 2 ಸಾಲಿನ ಇದು ಭಾವಾರ್ಥ. ಇದು ಬರೀ ಭಾವಾರ್ಥ ಅಲ್ಲ, ಇದು ಮಾನಸಿಕವಾಗಿ ನಾವು ಅರ್ಥೈಸ್ಕೊಳ್ಬೇಕಾದಂತ. ಇದನ್ನ ಈ ತರ ಅವನು ಎಚ್ಚರಿಸ್ತಾನಲ್ಲ, ಇಷ್ಟಕ್ ಬಿಡಲ್ಲ ಅವನು ಕೃಷ್ಣ. 2ನೇ ಶ್ಲೋಕ ಹೇಗ್ ಹೇಳ್ತಾನೆ ಗೊತ್ತಾ?